Hello dear students, welcome to today's class. In previous class, what we have studied? We have studied about the small basic introduction of MS Excel. In today's class, what we are going to study is further topics of MS Excel. What is that? Further topics of MS Excel. Let us discuss about the further topics. So, first we need to know is what is the definition of MS Excel? So, ಫಸ್ಟ್ ನಾವು ಎಮ್ ಎಸ್ ಎಕ್ಸೆಲ್ ಡೆಫಿನಿಷನ್ನ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಮೀನ್ ಬೈ ಎಮ್ ಎಸ್ ಎಕ್ಸೆಲ್? ಎಮ್ ಎಸ್ ಎಕ್ಸೆಲ್ ಅಂದ್ರೇನು? ಎಮ್ ಎಸ್ ಎಕ್ಸೆಲ್ ಈಸ್ ಅ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ವಾಟ್ ಈಸ್ ದ್ಯಾಟ್? ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ವೇರ್ ಒನ್ ಕ್ಯಾನ್ ರೆಕಾರ್ಡ್ ಅ ಡೇಟಾ ಇನ್ ದ form of tables. This gives the user a more systematic display of data. What is that? MS Excel is a spreadsheet program. ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಅಂದ್ರೆ ಏನ್ರಿ? ನಿನ್ನೆ ನಾನು ತೋರಿಸ್ದಾಗೆ ಸ್ಪ್ರೆಡ್ಶೀಟ್ ಅಂದರೆ ಒಂದು ವರ್ಕ್ ಬುಕ್ಕಲ್ಲಿ, ಅಂದರೆ ಯಾವಾಗ ನಾವು ಎಮ್ ಎಸ್ ಎಕ್ಸೆಲ್ನ ಅಪ್ಲಿಕೇಶನ್ಸ್ನ ಓಪನ್ ಮಾಡ್ತೀವೋ ಆವಾಗ ಆ ಅಪ್ಲಿಕೇಶನಲ್ಲಿ ನಮಗೆ ಮೇನ್ ಮೆನು ಸಿಗುತ್ತೆ, ಅಂದರೆ ವರ್ಕ್ ಬುಕ್ ಓಪನ್ ಆಗುತ್ತೆ. ಆ ವರ್ಕ್ ಬುಕ್ಕಲ್ಲಿ ಏನು ಮಾಡಬೇಕು ನಾವು? ಅದರಲ್ಲಿ ನಂಬರ್ಸ್ ಆಫ್ ಶೀಟ್ಸ್ ಇರುತ್ತೆ. ಸೊ ನಾವು ಎಷ್ಟು ಬೇಕಾದಷ್ಟು ನಾವು ಶೀಟ್ಸ್ನ ನಾವು ಅದರಲ್ಲಿ ತಯಾರು ಮಾಡ್ಕೊಳ್ಬೋದು. ಬಟ್ ಅದರಲ್ಲಿ ಬೇಸಿಕಲಿ ಡಿಫಾಲ್ಟ್ಲಿ ಎಷ್ಟು ಶೀಟ್ ಇರುತ್ತೆ? 3 ಶೀಟ್ಸ್ ಇರುತ್ತೆ. ಸೊ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಸ್ಪ್ರೆಡ್ ಶೀಟ್ಸ್ ಅಂತ ಹೇಳ್ತೀವಿ. ಸ್ಪ್ರೆಡ್ ಶೀಟ್ಸ್, ಓಕೆನಾ? ಸೊ ಶೀಟ್ 1, ಶೀಟ್ 2, ಶೀಟ್ 3. ಸೊ there are 3 sheets are available in default format. So what is mean by MS Excel? MS Excel is a spreadsheet program where one can record a data in the form of tables. This gives the user more systematic display of data. What is that? This gives the user more systematic display of data. MS Excel ಅನ್ನೋದು ಒಂದು ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್. ಇದೇನು ಮಾಡುತ್ತೆ? ಒಂದು ಡೇಟಾವನ್ನು ಅಥವಾ ಇನ್ಫಾರ್ಮೇಷನನ್ನು ಇನ್ ದ ಫಾರ್ಮ್ ಆಫ್ ಟೇಬಲ್ಸಲ್ಲಿ ಸೇವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಎದಕ್ಕೆ ಹೆಲ್ಪ್ ಮಾಡುತ್ತೆ? ನಾವು ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಿರಲಿ ಅಥವಾ ಒಂದು ಡೇಟಾವನ್ನು ಆಗಿರಲಿ ಒಂದು ಟೇಬಲ್ ಫಾರ್ಮೇಟಲ್ಲಿ ನಾವು ಸೇವ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದಕ್ಕೆ ಈ ಒಂದು ಎಮ್ ಎಸ್ ಎಕ್ಸೆಲ್ ತುಂಬಾ ಹೆಲ್ಪ್ ಆಗುತ್ತೆ. ಎಮ್ ಎಸ್ ಎಕ್ಸೆಲ್ ಅಪ್ಲಿಕೇಶನಲ್ಲಿ ಈ ಒಂದು ಫಾರ್ಮೆಟ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಿಸ್ ಗಿವ್ಸ್, ಸೊ ಈ ಒಂದು ಫಾರ್ಮೆಟ್ ನಮ್ಗೆ ಏನು ಕೊಡುತ್ತೆ ಅಂತಂದರೆ ಯೂಸರ್ ಅ ಮೋರ್ ಸಿಸ್ಟಮ್ಯಾಟಿಕ್ ಡಿಸ್ಪ್ಲೇ ಆಫ್ ಡೇಟಾ. ಸೊ ಈ ಒಂದು ಡೇಟಾವನ್ನು ನಾವು ಟೇಬಲ್ ಫಾರ್ಮಲ್ಲಿ ಒನ್ ಬೈ ಒನ್ ಸೇವ್ ಮಾಡ್ತಾ ಹೋಗೋದ್ರಿಂದ ಒಂದು ಸಿಸ್ಟಮ್ಯಾಟಿಕ್ ವೇವನ್ನು ತೋರಿಸುತ್ತೆ. ಅಂದರೆ ಯೂಸರ್ಸ್ಗೆ ಕನ್ವಿನಿಯೆಂಟ್ ಆಗಿರುತ್ತೆ. ಅಂದರೆ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ವೇ ಟು ದ ಯೂಸರ್ಸ್. ಸೊ ಈ ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಯೂಸರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ನಾವು ಎಮ್ ಎಸ್ ಎಕ್ಸೆಲ್ ಏನು ಅಂತ ಕೇಳಿದಾಗ ಏನಂತ ಹೇಳಬೇಕು? ಎಮ್ ಎಸ್ ಎಕ್ಸೆಲ್ ಈಸ್ ಅ ಸ್ಪ್ರೆಡ್ ಶೀಟ್ program where one can record a data in the form of tables. This gives the user a more systematic display of data. So MS Excel ಅಂತಂದರೆ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ where one can record data in the form of tables. ಡೇಟಾ ಯಾವ ಥರ ಸ್ಟೋರ್ ಆಗ್ತಾ ಹೋಗುತ್ತೆ? ಇನ್ ದ ಫಾರ್ಮ್ ಆಫ್ ಟೇಬಲ್ಸ್ ಮುಖಾಂತರ ಡೇಟಾ ಸೇವ್ ಆಗ್ತಾ ಹೋಗುತ್ತೆ. ದಿಸ್ ಗಿವ್ಸ್ ವಾಟ್ ದಿಸ್ ಗಿವ್ಸ್? ಸೊ ದಿಸ್ ಗಿವ್ಸ್ ಅ ಯೂಸರ್, ಯೂಸರ್ಗೆ ಏನು ಕೊಡುತ್ತೆ ಈ ಅಪ್ಲಿಕೇಶನ್? more systematic display of data. So what is that? more systematic display of data. ಸೊ ಒಂದು ರೆಕಾರ್ಡಲ್ಲಿ ಸಿಸ್ಟಮ್ಯಾಟಿಕ್ ವೇಯಲ್ಲಿ ನಾವು ತುಂಬಿರ್ತಕ್ಕಂತಹ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡುತ್ತೆ, ಕಾಣಿಸುತ್ತೆ ಅಂತ ಅರ್ಥ. ನೆಕ್ಸ್ಟು ಡೇಟಾ. ವಾಟ್ ಈಸ್ ಮೀನ್ ಬೈ ಡೇಟಾ? ಡೇಟಾ it is a information. So in computing, data is an what? It is a information that has been translated into a form that is efficient for a movement or a processing. What is mean by data? Data is nothing but it is a simplest form. Data is nothing but what? It is a information that has been what? That has been translated into in the form of ದಟ್ ಈಸ್ ಎಫಿಷಿಯೆಂಟ್ ಫಾರ್ ಅ ಮೂಮೆಂಟ್. ಅಂದರೆ ನಾವು ಯಾವುದೋ ಒಂದು ಡೇಟಾವನ್ನು, ಯಾವುದೇ ಒಂದು ಇನ್ಫಾರ್ಮೇಷನನ್ನು ಆ ಒಂದು ಅಪ್ಲಿಕೇಶನ್ನಲ್ಲಿ ತುಂಬ್ತಾ ಹೋಗ್ತೀವೋ ಆವಾಗ ಆ ಒಂದು ಎಫಿಷಿಯೆಂಟ್ ಮೂಮೆಂಟಲ್ಲಿರ್ತಕ್ಕಂತಹ ಡೇಟಾವನ್ನು ತುಂಬಿದರೆ ಆ ಒಂದು ಎಕ್ಸೆಲ್ನಲ್ಲಿ ನಮಗೇನು ಅನ್ಕೊಳ್ಳುತ್ತೆ? ಡೇಟಾ ಅನ್ಸ್ಕೊಳ್ಳುತ್ತೆ. ಡೇಟಾ ಈಸ್ ನಥಿಂಗ್ ಬಟ್ ಇಟ್ ಈಸ್ ಇನ್ಫಾರ್ಮೇಷನ್. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್? ವಿಚ್ ವೇ? ಎಫಿಷಿಯೆಂಟ್ ಫಾರ್ ಅ ಮೂಮೆಂಟ್ ಆರ್ ಅ ಪ್ರೊಸೆಸಿಂಗ್. ಆ ಒಂದು ಪ್ರೊಸೆಸಿಂಗಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾವೊಂದು ಸ್ಕೂಲ್ ಅಡ್ಮಿಷನ್ ಬಗ್ಗೆ ಬರಿತಾ ಇದ್ದರೆ ಅದರ ರಿಲೇಟೆಡ್ ಸ್ಟೂಡೆಂಟ್ಸ್ ನೇಮ್ ಆ್ಯಂಡ್ ಸ್ಟೂಡೆಂಟ್ಸ್ ಕ್ಲಾಸ್
ಆ್ಯಂಡ್ ಸ್ಟೂಡೆಂಟ್ಸ್ ಅಡ್ರೆಸ್ ಈ ಥರ ನಾವು ಸೇವ್ ಮಾಡ್ಕೊಳ್ತಾ ಹೋಗಬೇಕು. ಅದೇ ಥರ ಅಂದರೆ ಎಫಿಷಿಯೆಂಟ್ ಮೂಮೆಂಟಲ್ಲಿ ನಾವು ಡೇಟಾವನ್ನು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿರುವಂಗೆ ಈ ಒಂದು ಡೇಟಾವನ್ನು ಸ್ಟೋರ್ ಮಾಡಬೇಕು. ಸೊ ಅದಕ್ಕೆ ಡೇಟಾ ಅಂದ್ರೆ ಏನ್ರಿ, ಡೇಟಾ ಈಸ್ ನಥಿಂಗ್ ಬಟ್ it is a information that has been translated into what form that is a efficient for a movement or a processing. So this is called as what, data. ಇವೆಲ್ಲ 2 marks question ರೀ. ಇವೆಲ್ಲ ಎಕ್ಸಾಮ್ಸಲ್ಲಿ ಕೇಳ್ತಿರ್ತಾರೆ. ವಾಟ್ ಈಸ್ ಮೀನ್ ಬೈ ಡೇಟಾ, ವಾಟ್ ಈಸ್ ಮೀನ್ ಬೈ MS Excel ಅಂತ ಕೇಳ್ತಿರ್ತಾರೆ. ಸೊ ಇವೆಲ್ಲ ಆನ್ಸರ್ಸ್ನ ನೀವು ನೀಟಾಗಿ ತಿಳ್ಕೊಳ್ಬೇಕು. ಸೊ ಇದನ್ನು ಡೇಟಾ ಅಂತಂದ್ರೆ ಏನು, ಸೊ MS Excel ಅಂದ್ರೇನು, ಇದೆಲ್ಲ ತಿಳ್ಕೊಳ್ತಾ ಹೋಗಬೇಕು. ನೆಕ್ಸ್ಟು ವಾಟ್ ಈಸ್ ಮೀನ್ ಬೈ ಸ್ಪ್ರೆಡ್ಶೀಟ್. Spreadsheet means what? What is mean by spreadsheet? An arrangement of cells in a columns and rows used to organize, analyze, calculate and report information, usually a numeric form. What is that? Spreadsheet is nothing but arrangement of cells in a columns and rows. So ನಾನು ಆವಾಗಲೇ ಹೇಳಿದಾಗೆ ಸ್ಪ್ರೆಡ್ಶೀಟ್ ಅಂದ್ರೇನು, ಈ ಒಂದು MS Excel ಯಾವಾಗ ಒಂದು ಫಾರ್ಮಲ್ಲಿ ಓಪನ್ ಆಗುತ್ತೋ, ಅಂದರೆ MS Excel ಓಪನ್ ಮಾಡಿದ ತಕ್ಷಣ ನಾವು ಬ್ಲ್ಯಾಂಕ್ ಡಾಕ್ಯುಮೆಂಟಲ್ಲಿ ಓಪನ್ ಮಾಡ್ತೀವಿ. ಸೊ ಆವಾಗ ಒಂದು ವರ್ಕ್ ಬುಕ್ ಓಪನ್ ಆಗುತ್ತೆ. ಆ ವರ್ಕ್ ಬುಕ್ಕಲ್ಲಿ ಏನಾಗುತ್ತೆ, ಸ್ಪ್ರೆಡ್ಶೀಟ್ಸ್ ಇರುತ್ತೆ. ಸ್ಪ್ರೆಡ್ಶೀಟ್ಸ್ ಅಂತಂದರೆ 3 ಶೀಟ್ಸ್ ಡಿಫಾಲ್ಟ್ ಫಾರ್ಮಲ್ಲಿ ಇರುತ್ತೆ. 3 ಶೀಟ್ಸ್ ಡಿಫಾಲ್ಟ್ ಫಾರ್ಮಲ್ಲಿದ್ದಾಗ ಸೊ ಶೀಟ್ 1, ಶೀಟ್ 2, ಶೀಟ್ 3 ಅಂತ ಮೆನ್ಷನ್ ಮಾಡಿರ್ತಾರೆ. ನಾವು ಎಷ್ಟು ಬೇಕಾದಷ್ಟು ಶೀಟ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು ಇದರಲ್ಲಿ. ಬಟ್ ವಾಟ್ ಈಸ್ ಮೀನ್ ಬೈ ಸ್ಪ್ರೆಡ್ಶೀಟ್? ಸ್ಪ್ರೆಡ್ಶೀಟ್ ಅಂತಂದರೆ ಆನ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇನ್ ಅ ಕಾಲಮ್ಸ್ ಆ್ಯಂಡ್ ರೋಸ್ ಯೂಸ್ಡ್ ಟು ಆರ್ಗನೈಸ್, ಅನಲೈಸ್, ಕ್ಯಾಲ್ಕುಲೇಟ್, ರಿಪೋರ್ಟ್ ಇನ್ಫಾರ್ಮೇಷನ್, ಯೂಶುವಲಿ ಅ ನ್ಯೂಮರಿಕ್ ಫಾರ್ಮ್. ಸೊ ನಂಬರ್ ಫಾರ್ಮಲ್ಲಿ, ನ್ಯೂಮರಿಕ್ ಅಂದ್ರೆ ಏನ್ರಿ, ನ್ಯೂಮರಿಕ್ ಈಸ್ ನಥಿಂಗ್ ಬಟ್ ನಂಬರ್ ಫಾರ್ಮ್, ನಂಬರ್ಸ್. ಸೊ ಅದಕ್ಕೆ ನಂಬರ್ ಫಾರ್ಮಲ್ಲಿ ಏನಾಗುತ್ತೆ, ಸೆಲ್ಸ್ ಅರೇಂಜ್ಮೆಂಟ್ಸ್ ಇರುತ್ತೆ. ಅಂದರೆ ಕಾಲಮ್ಸಲ್ಲಿ, ರೋಸಲ್ಲಿ ಇರ್ತಕ್ಕಂತಹ ಇನ್ಫಾರ್ಮೇಷನ್ನ ನೀಟಾಗಿ ಫಿಲ್ಲಪ್ ಆಗಿ ಮಾಡ್ಕೊಳ್ಳಿಕ್ಕೆ, ಅಂದರೆ ರೋಸ್ ಆ್ಯಂಡ್ ಕಾಲಮ್ಸ್, ಮಿಕ್ಸ್ಚರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಇದ್ದರೆ ಏನಾಗುತ್ತೆ, ಇಟ್ ಈಸ್ ಯೂಸ್ಡ್ ಟು ವಾಟ್, ಎದಕ್ಕೆ ಯೂಸ್ ಆಗುತ್ತೆ ಅವೆಲ್ಲ, ಆರ್ಗನೈಸ್ ಮಾಡಲಿಕ್ಕೆ, ಅನಲೈಸ್ ಮಾಡಲಿಕ್ಕೆ, ರೆಕಾರ್ಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ರಿಪೋರ್ಟ್ ಮಾಡಲಿಕ್ಕೆ ಇದು ಸ್ಪ್ರೆಡ್ಶೀಟ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಸ್ಪ್ರೆಡ್ಶೀಟ್. ಸೊ 2 ಮಾರ್ಕ್ಸಿಗೆ ನಿಮಗೆ ಬಹಳ ಸರ್ತಿ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇನ್ ಅ ಕಾಲಮ್ಸ್ ಆ್ಯಂಡ್ ರೋಸ್ ಯೂಸ್ಡ್ ಟು ಆರ್ಗನೈಸ್, ಅನಲೈಸ್, ಕ್ಯಾಲ್ಕುಲೇಟ್ ಆ್ಯಂಡ್ ರಿಪೋರ್ಟ್ ಇನ್ಫಾರ್ಮೇಷನ್ ಯೂಸಿಂಗ್ ಯೂಶುವಲಿ ಇನ್ ಅ ನ್ಯೂಮರಿಕಲ್ ಫಾರ್ಮ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಸ್ಪ್ರೆಡ್ಶೀಟ್. ಸೊ ವಾಟ್ ಈಸ್ ಮೀನ್ ಬೈ ಕಾಲಮ್, ವಾಟ್ ಈಸ್ ಮೀನ್ ಬೈ ರೋಸ್? ಲೆಟ್ us discuss about the today's topic only. So today's session only. Next to what is mean by workbook? Workbook means what? ಸೊ ನಾನು ಹೇಳಿದಾಗೆ ಯಾವಾಗ ನಾವು ಎಕ್ಸೆಲ್ನ MS Excel ಅಪ್ಲಿಕೇಶನ್ನ ಓಪನ್ ಮಾಡ್ತೀವೋ ಆವಾಗ ಒಂದು ಡಿಫಾಲ್ಟ್ ಫಾರ್ಮೆಟ್ ಬರುತ್ತೆ. ಆ ಡಿಫಾಲ್ಟ್ ಫಾರ್ಮೆಟಲ್ಲಿ ವರ್ಕ್ ಬುಕ್ ಅಂತ ಇರುತ್ತೆ. ಸೊ ದಟ್ ಈಸ್ ಅ ಮೇನ್ ಹೆಡ್ಡಿಂಗ್, ವರ್ಕ್ ಬುಕ್ ಫಾರ್ಮ್. ಸೊ ಆ ವರ್ಕ್ ಬುಕ್ಕಲ್ಲಿ ಏನಿರುತ್ತೆ, ನಂಬರ್ ಆಫ್ ಶೀಟ್ಸ್ ಇರುತ್ತೆ. ಸೊ ಈ ಒಂದು ವಾಟ್ ಈಸ್ ಮೀನ್ ಬೈ ವರ್ಕ್ ಬುಕ್? ವರ್ಕ್ ಬುಕ್ ಅಂದ್ರೆ ಏನು ಅಂತ ಕೇಳಿದ್ರೆ, ಆ ಫೈಲ್ ವಿಚ್ ಕಂಟೈನ್ಸ್ 1 or more ಶೀಟ್ಸ್. ಸೊ ನಾನು ಆವಾಗಲೇ ಹೇಳಿದಾಗೆ ಒಂದು ವರ್ಕ್ ಬುಕ್ಕಲ್ಲಿ ಅಥವಾ ಒಂದು MS Excelಲ್ಲಿ ಎಷ್ಟು ಡಿಫಾಲ್ಟ್ ಫಾರ್ಮಲ್ಲಿ ಎಷ್ಟು ಶೀಟ್ಸ್ ಇರುತ್ತೆ, 3 ಶೀಟ್ಸ್ ಇರುತ್ತೆ. ಶೀಟ್ 1, ಶೀಟ್ 2, ಶೀಟ್ 3. ಸೊ ದೀಸ್ ಆರ್ ದ 3 ಶೀಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ವರ್ಕ್ ಬುಕ್. ಸೊ MS Excel. ಸೊ if we need, so then we can create a new sheets also. So a file which contains 1 or more spreadsheets is called as what? Workbook. Next, row. What is mean by row? Row is nothing but horizontal lines for a data in a spreadsheet identified with the numbers. So what is mean by row? Horizontal lines. ನೆನ್ಪಿಟ್ಕೊಳ್ರಿ, horizontal lines ಅಂದ್ರೂ ಒಂದೇ, ರೋಸ್ ಅಂದ್ರೂ ಒಂದೇ. ಸೊ ರೋಸ್ ಅಂತಂದ್ರೆ ಏನ್ರಿ, ದಿಸ್ ಈಸ್ ಕಾಲ್ಡ್ ಆಸ್ ರೋಸ್. ವಾಟ್ ಇಸ್ ದ್ಯಾಟ್? ದಿಸ್ ಈಸ್ ಕಾಲ್ಡ್ ಆಸ್ ರೋಸ್. ದಿಸ್ ಈಸ್ ಕಾಲ್ಡ್ ಆಸ್ ಕಾಲಮ್ಸ್. ದಿಸ್ ಇಸ್ ಅ ಬಾಕ್ಸ್. ಸೊ ನಾವು ಇದಕ್ಕೇನಂತ ಹೇಳ್ತೀವಿ, ರೋಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಲೈನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹಾರಿಜಾಂಟಲ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ರೋಸ್ ಅಂದರೆ ಹೆಂಗಿರುತ್ತೆ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ರೋ. ಸೊ ದಿಸ್ ಇಸ್ ಅ ಹಾರಿಜಾಂಟಲ್ ಲೈನ್ಸ್ ಫಾರ್ ಅ ಡೇಟಾ ಇನ್ ಎ ಸ್ಪ್ರೆಡ್ಶೀಟ್. ಸ್ಪ್ರೆಡ್ಶೀಟಲ್ಲಿರ್ತಕ್ಕಂತಹ ರೋಸನ್ನು ನಾವು, ಅಂದರೆ ಹಾರಿಜಾಂಟಲ್ ಲೈನ್ಸನ್ನು ನಾವು ರೋಸ್ ಅಂತ ಕರಿತೀವಿ. ಐಡೆಂಟಿಫೈಡ್ ವಿತ್ ನಂಬರ್ಸ್. ಸೊ
1 2 3 ಈ ಥರ ನಮಗೆ ಐಡೆಂಟಿಫೈಡ್ ವಿತ್ ನಂಬರ್ಸ್. ಇದು ಯಾವ ಥರ ಐಡೆಂಟಿಫೈ ಆಗುತ್ತೆ? ನಂಬರ್ಸಲ್ಲಿ ನಮಗೆ ಐಡೆಂಟಿಫೈ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಹಾರಿಜಾಂಟಲ್ ರೋ. ವಾಟ್ ಈಸ್ ದ್ಯಾಟ್? ಹಾರಿಜಾಂಟಲ್ ಲೈನ್ಸ್ ಫಾರ್ ಅ ಡೇಟಾ in a spreadsheet identified with the numbers is called as what? Row. Next, this is called as a row. See here. So what is row? See here. Number 6, it has a different row. So see here, it is the cell. So what is mean by row? It is the horizontal line. Horizontal line andru onde, row andru onde. Next to column. Column is nothing but vertical line. Vertical line like this only. See here. So vertical line ಅಂದರೆ ಈ ಥರ ಸ್ಟ್ಯಾಂಡಿಂಗ್ ಲೈನ್ ಇರುತ್ತಲ್ಲ, ಇದಕ್ಕೆ ನಾವು ವರ್ಟಿಕಲ್ ಲೈನ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಟಿಕಲ್ ಲೈನ್ಸ್ ಫಾರ್ ಡೇಟಾ ಇನ್ ಅ ಸ್ಪ್ರೆಡ್ಶೀಟ್ ಐಡೆಂಟಿಫೈಡ್ ವಿತ್ ದ ಲೆಟರ್ಸ್. ಸೊ ವರ್ಟಿಕಲ್ ಲೈನ್ಸಲ್ಲಿ ನಮಗೇನಿರುತ್ತೆ? ಐಡೆಂಟಿಫೈಡ್ ಅಂದರೆ ನಮಗೇನಿರುತ್ತೆ, ಇಲ್ಲಿ ನಾವು ರೋಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 1 2 3 ಇರುತ್ತೆ. ಯಾವಾಗ ನಾವು ವರ್ಟಿಕಲ್ ಲೈನ್ಸಲ್ಲಿ ಉಪಯೋಗಿಸ್ತಿರ್ತೀವೋ ಅವಾಗ ನಾವೇನು ಮಾಡ್ತೀವಿ? ಐಡೆಂಟಿಫೈಡ್ ವಿತ್ ದ ಲೆಟರ್ಸ್. ಐಡೆಂಟಿಫೈಡ್ ವಿತ್ ದ ಲೆಟರ್ಸ್ ಯಾವುದರಿಂದ ಐಡೆಂಟಿಫೈ ಮಾಡ್ತೀವಿ? ಲೆಟರ್ಸಿಂದ ಐಡೆಂಟಿಫೈ ಮಾಡ್ತೀವಿ. ಇದಕ್ಕೇನಂತ ಹೇಳ್ತೀವಿ ನಾವು? ಕಾಲಮ್ಸ್ ಅಂತ ಹೇಳ್ತೀವಿ. ರೋಸ್ಗೆ ರೋಸ್ ಅಂತಂದ್ರು ಒಂದೇ, ಹಾರಿಜಾಂಟಲ್ ಲೈನ್ ಅಂತಂದ್ರು ಒಂದೇ. ಈ ಅದೇ ಕಾಲಮ್ ಅಂತಂದ್ರು ಒಂದೇ, ವರ್ಟಿಕಲ್ ಲೈನ್ ಅಂದ್ರು ಒಂದೇ. This is called as what? Vertical column, vertical line. Vertical line is nothing but what? Column. Okay na? See here. This is a column. So rows ಏನಿದೆ ನೋಡ್ರಿ ಇಲ್ಲಿ, ರೋಸ್ ಯಾವಾಗಲೂ ನಂಬರ್ಸಿಂದ ನಮಗೆ ಐಡೆಂಟಿಫೈ ಮಾಡ್ತೀವಿ. ಅದೇ ನೋಡ್ರಿ ಕಾಲಮ್ ಅಂದ್ರೆ ಏನ್ರಿ? ಕಾಲಮ್ ಈಸ್ ಅ ಸ್ಟ್ಯಾಂಡಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್. ಸೊ ಇಟ್ ಶೋಸ್ ಇನ್ ದಿ ಲೆಟರ್ ಐಡೆಂಟಿಫೈಡ್ ವಿತ್ ದಿ ವಾಟ್? ಲೆಟರ್ಸ್. ಸೊ ಸಿ ಹಿಯರ್ A B C D. ಸೊ ಇದೆಲ್ಲ ಲೆಟರ್ಸಿಂದ ಐಡೆಂಟಿಫೈ ಆಗಿದೆ ತಾನೆ? ಅದಕ್ಕೆ ಇದನ್ನು ನಾವೇನಂತ ಹೇಳ್ತೀವಿ? ಕಾಲಮ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಾಲಮ್ ಅಂತ ಹೇಳ್ತೀವಿ. ನೆಕ್ಸ್ಟು ಸೆಲ್. ಸೆಲ್ ಮೀನ್ಸ್ ವಾಟ್? ದ ಇಂಡಿವಿಜುವಲ್ ಇಂಟರ್ಸೆಕ್ಷನ್ ಬಿಟ್ವೀನ್ ರೋಸ್ ಆ್ಯಂಡ್ ಕಾಲಮ್ಸ್ ಲೇಬಲ್ಡ್ ಬೈ ಅ ರೋ ನಂಬರ್ ಆ್ಯಂಡ್ ಅ ಕಾಲಮ್ ಲೆಟರ್. ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಸೆಲ್. ಸೊ ನೆನ್ಪಿಟ್ಕೊಳ್ರಿ, ಈ ಥರ ನಮಗೆ ಏನ್ರಿ ಇದು? ಕಾಲಮ್ ಮತ್ತು ರೋ ಏನಾಗುತ್ತೆ? ಇಂಟರ್ಸೆಕ್ಷನ್ ಆಗಿದೆ. ಏನಾಗಿದೆ? ಇಂಟರ್ಸೆಕ್ಷನ್ ಆಗಿದೆ. ಇಂಟರ್ಸೆಕ್ಷನ್ ಆಗಿದ್ದಕ್ಕೆ ನಾವೇನಂತ ಹೇಳ್ತೀವಿ? ಇಂಟರ್ಸೆಕ್ಷನ್ ಆಗಿದ್ದಕ್ಕೆ ನಾವು ಸೆಲ್ ಅಂತ ಹೇಳ್ತೀವಿ. ಯಾವಾಗ ರೋಸ್ ಮತ್ತು ಕಾಲಮ್ಸ್ ಇಂಟರ್ಸೆಕ್ಟ್ ಆಗುತ್ತೋ, ಅಂದರೆ ಒಂದಕ್ಕೊಂದು ಜಾಯಿಂಟ್ ಆಗುತ್ತೋ, ಅಂದರೆ ಇಂಟರ್ಸೆಕ್ಟ್ ಆಗುತ್ತೋ, ಹಾದು ಹೋಗೋದಕ್ಕೆ ಏನಂತ ಹೇಳ್ತೀವಿ ನಾವು? ಸೆಲ್ ಅಂತ ಹೇಳ್ತೀವಿ. ಸೊ ಸೆಲ್ ಡೆಫಿನೇಷನ್ನ ಭಾಳ ಸತಿ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಸೊ ಸೆಲ್ ಅಂತಂದ್ರೇನು? ದ ಇಂಡಿವಿಜುವಲ್ ಇಂಟರ್ಸೆಕ್ಷನ್ ಬಿಟ್ವೀನ್ ರೋಸ್ ಆ್ಯಂಡ್ ಕಾಲಮ್ಸ್. ರೋಸ್ ಆ್ಯಂಡ್ ಕಾಲಮ್ಸ್ ಲೇಬಲ್ಡ್ ಬೈ ದ ರೋ ನಂಬರ್ ಆ್ಯಂಡ್ ದ ಕಾಲಮ್ ಲೆಟರ್ ಈಸ್ ಕಾಲ್ಡ್ ಆಸ್ ವಾಟ್? ಸೆಲ್. ವಾಟ್ ಈಸ್ ಮೀನ್ ಬೈ ಸೆಲ್? ಸೆಲ್ ಈಸ್ ನಥಿಂಗ್ ಬಟ್ ಇಂಟರ್ಸೆಕ್ಷನ್ ಬಿಟ್ವೀನ್ ರೋಸ್ ಆ್ಯಂಡ್ ಕಾಲಮ್ಸ್. ಇಷ್ಟೇ ಬರೆದ್ರೂ ಸಾಕು. ಇಂಟರ್ಸೆಕ್ಷನ್ ಬಿಟ್ವೀನ್ ಕಾಲಮ್ಸ್ ಆ್ಯಂಡ್ ರೋಸ್ ಈಸ್ ಕಾಲ್ಡ್ ಆಸ್ ಅ ಸೆಲ್ ಅಂತಂದ್ರೂ ನಡೆಯುತ್ತೆ. ಸೊ ಸೆಲ್ ಮೀನ್ಸ್ ನಥಿಂಗ್ ಬಟ್ ಇಟ್ ಈಸ್ ಅ ಇಂಟರ್ಸೆಕ್ಷನ್ ಬಿಟ್ವೀನ್ ರೋಸ್ ಆ್ಯಂಡ್ ಕಾಲಮ್ಸ್. ಓಕೆನಾ? ಹಿಯರ್ ಸಮ್ uses of spreadsheets are there. So what are some uses for spreadsheets? First one is prepare budgets. ಸೊ ನಮ್ಗೆ ಸ್ಪ್ರೆಡ್ಶೀಟ್ಸ್ ಎದಕ್ಕೆ ಯೂಸ್ ಆಗುತ್ತೆ? ಬಜೆಟ್ ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಯೂಸ್ ಆಗುತ್ತೆ. ಮೇಂಟೈನ್ ಸ್ಟೂಡೆಂಟ್ ಗ್ರೇಡ್ಸ್. ಸೊ ಯಾವ ಸ್ಟೂಡೆಂಟ್ ಯಾವ ಗ್ರೇಡ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು MS Excel ಫಾರ್ಮೆಟ್ ಅಂದರೆ ಸ್ಪ್ರೆಡ್ಶೀಟ್ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ನಮಗೆ ತೆಗಿಲಿಕ್ಕೆ, ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ವ್ಯಕ್ತಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾನೆ, ಎಷ್ಟು ಖರ್ಚು ಮಾಡಿದ್ದಾನೆ ಅನ್ನೋದ ಒಂದು ಡೀಟೇಲ್ಸ್ನ, ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ನಾವು ಈ ಒಂದು ಎಕ್ಸೆಲ್ ಶೀಟ್ನಲ್ಲಿ ತೆಗಿತೀವಿ. ಅನಲೈಸ್ ನಂಬರ್ಸ್. ಸೊ ನಂಬರ್ಸ್ನ ಅನಲೈಸ್ ಮಾಡಲಿಕ್ಕೆ, ಅಂದರೆ ನಂಬರ್ಸ್ನ ನಾವು ತಿಳ್ಕೊಳ್ಳಿಕ್ಕೆ ಏನು ಮಾಡ್ತೀವಿ? ಈ ಒಂದು ಶೀಟ್ಸ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ, ಸ್ಪ್ರೆಡ್ ಶೀಟ್ಸ್ನ. ನೆಕ್ಸ್ಟು ಮ್ಯಾನೇಜ್ ಇನ್ವೆಂಟ್ರಿಗೋಸ್ಕರ, ಅಂದರೆ ಇನ್ವೆಂಟ್ರಿಗಳ ಏನಿರುತ್ತೆ ಅವೆಲ್ಲವನ್ನು ಒಂದು ಖರ್ಚು ವೆಚ್ಚ ಆಗಿರ್ಬೋದು, ಯಾವುದೇ ಒಂದು ಡೀಟೇಲ್ಸ್ ಆಗಿರ್ಬೋದು, ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಾವೇನು ಮಾಡ್ಬೋದು? ಈ ಥರ ಸ್ಪ್ರೆಡ್ಶೀಟ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಮೇಕ್ ಫಾರ್ಕಾಸ್ಟ್ಸ್. ಸೊ ವಾಟ್ ಇಸ್ ದ್ಯಾಟ್? ಸೊ ಫಾರ್ಕಾಸ್ಟ್ಸ್ ಕೂಡ ಈ ಒಂದು ಸ್ಪ್ರೆಡ್ಶೀಟ್ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಲೇಬಲ್ ಈಸ್ ನಥಿಂಗ್ ಬಟ್
ಅಲ್ಫಾಬೆಟಿಕಲ್ ಟೆಕ್ಸ್ಟ್ ಇನ್ ಎ ಸ್ಪ್ರೆಡ್ಶೀಟ್. ಅಲ್ಫಾಬೆಟಿಕಲ್ ಟೆಕ್ಸ್ಟ್ ಏನಿರುತ್ತಲ್ಲ ನಾವು ಎಂಟರ್ ಮಾಡ್ತೀವಿ, ಸೊ ಅದಕ್ಕೆ ನಾವು ಲೇಬಲ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೇಬಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಥಿಂಗ್ ಈಸ್ ವಾಟ್ ಆರ್ ದ ಕಂಪೋನೆಂಟ್ಸ್ ಆರ್ what are the parts of MS Excel with a neat diagram? So this is a very important questions in your annual examination. So what are the components or what are the parts of MS Excel? So MS Excel ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ, ಸೊ ಹೇಗೆ ಅದನ್ನು ಡಿಸ್ಕ್ರೈಬ್ ಮಾಡ್ತೀರಾ? ಸೊ ವಿತ್ ಅ ನೀಟ್ ಲೇಬಲ್ ಡೈಗ್ರಾಮಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಸೊ ನಾನು ಡೈಗ್ರಾಮ್ ತೋರಿಸಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ಥರ ನೀವು ಬರ್ಕೊಳ್ತಾ ಹೋಗಿ. ಸಿ ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮಲ್ಲಿ ಎಕ್ಸ್ಪ್ಲೇನ್ ದಿ ಕಂಪೋನೆಂಟ್ಸ್ ಆಫ್ MS Excel 2007 ವಿತ್ ಅ ನೀಟ್ ಲೇಬಲ್ ಡೈಗ್ರಾಮ್ ಅಂತ ಕೇಳ್ತಿರ್ತಾರೆ, ಅಥವಾ ಎಕ್ಸ್ಪ್ಲೇನ್ ದಿ ಪಾರ್ಟ್ಸ್ ಆಫ್ ದ MS Excel 2007 ವಿತ್ ಅ ನೀಟ್ ಲೇಬಲ್ ಡೈಗ್ರಾಮ್ ಅಂತ ಕೇಳ್ತಿರ್ತಾರೆ. ಆವಾಗ ನೀವು ಈ ಒಂದು ಡೈಗ್ರಾಮ್ನ ನೀಟಾಗಿ ಡ್ರಾ ಮಾಡಿ ಈ ಒಂದು ಕಂಪೋನೆಂಟ್ಸ್ನ ನೀವು ಅಥವಾ ಪಾರ್ಟ್ಸ್ನ ನೀವು ಮಾರ್ಕ್ ಮಾಡಬೇಕು. ಸೊ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಸೊ ಫಸ್ಟ್ ಒನ್ ಏನ್ರಿ, ಇದರಲ್ಲಿ ಫಸ್ಟ್ ಒನ್ ಇವ್ರು ಹೇಳಿಲ್ಲ, ನಾನು ಇದರಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ದಿಸ್ ಒನ್ ಈಸ್ ಅ ಟೈಟಲ್ ಬಾರ್. ಫಸ್ಟ್ ಒನ್ ಬರ್ಕೊಳ್ರಿ, ಟೈಟಲ್ ಬಾರ್. ಯಾವಾಗ ನಮಗೆ ಪೇಜ್ ಓಪನ್ ಆಗುತ್ತೋ ಆವಾಗ ನಾವೇನು ಮಾಡ್ತೀವಿ, ಈ ಒಂದು ವರ್ಕ್ ಬುಕ್ ನಮಗೆ ರೆಡಿ ಆಗಿರುತ್ತೆ, ವರ್ಕ್ ಬುಕ್ ಓಪನ್ ಆಗುತ್ತೆ. ಸೊ ವರ್ಕ್ ಬುಕ್ ಅಂದರೆ ಏನ್ರಿ, ನಾನು ಆವಾಗಲೇ ಹೇಳಿದಾಗೆ ವರ್ಕ್ ಬುಕ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಮೋರ್ ದ್ಯಾನ್ ಒನ್ ಸ್ಪ್ರೆಡ್ ಶೀಟ್ಸ್, ಮೋರ್ ದ್ಯಾನ್ ಒನ್ ಶೀಟ್ಸ್, ಸೊ ಒನ್ ಆರ್ ಮೋರ್ ಶೀಟ್ಸ್. ಸೊ ಒಂದಕ್ಕಿಂತ ಹೆಚ್ಚಿಗೆ ಶೀಟ್ಸ್ಗಳು ಇದ್ದರೆ ಏನಂತ ಈ ಕಲೆಕ್ಟ್ ಮಾಡಿರೋದನ್ನು ನಾವೇನಂತ ಹೇಳ್ತೀವಿ, ವರ್ಕ್ ಬುಕ್ ಅಂತ ಹೇಳ್ತೀವಿ. ಸೊ ಇದನ್ನೇನಂತ ಹೇಳ್ತೀವಿ ನಾವು, ಟೈಟಲ್ ಬಾರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟೈಟಲ್ ಬಾರ್. ಸೊ ನೀವು ಮೇಲ್ಗಡೆ ಒಂದು ಟೈಟಲ್ ಹೆಡ್ಡಿಂಗ್ ಹಾಕ್ರಿ. ಏನಂತ ಹಾಕ್ತೀರಿ? ಕಂಪೋನೆಂಟ್ಸ್ ಆಫ್ MS Excel ಆರ್ ಅ ಪಾರ್ಟ್ಸ್ ಆಫ್ MS Excel ವಿತ್ ಅ ನೀಟ್ ಲೇಬಲ್ ಡೈಗ್ರಾಮ್ ಅಂತ ಹೇಳಿ ಹೆಡ್ಡಿಂಗ್ ಹಾಕಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಅದನ್ನು ಬರೀರಿ. ಸಬ್ ಟೈಟಲ್ ಏನು ಹಾಕ್ತೀರಿ? ಫಸ್ಟು ಟೈಟಲ್ ಬಾರ್ ಅಂತ ಹಾಕ್ರಿ. ಸೊ ಟೈಟಲ್ ಬಾರ್ ಅಂತ ಹಾಕಿ ಅದರ ಎಕ್ಸ್ಪ್ಲನೇಷನ್ ಬರ್ಕೊಳ್ರಿ. ಸೊ ದಿಸ್ ಟೈಟಲ್ ಬಾರ್, ಸೊ ಎಕ್ಸ್ಪ್ಲನೇಷನ್ ಬರ್ಕೊಳ್ರಿ. ಇಟ್ ಡಿಸ್ಪ್ಲೇಸ್ ದಿ ನೇಮ್ ಆಫ್ ದ ಪ್ರೋಗ್ರಾಮ್ ಆ್ಯಂಡ್ ದ ನೇಮ್ ಆಫ್ ದ ಕರೆಂಟ್ ವರ್ಕ್ ಬುಕ್. ವಾಟ್ ಈಸ್ ದ್ಯಾಟ್? ಇಟ್ ಡಿಸ್ಪ್ಲೇಸ್ ದ ನೇಮ್ ಆಫ್ ದ ಪ್ರೋಗ್ರಾಮ್ ಆ್ಯಂಡ್ ದ ನೇಮ್ ಆಫ್ ದ ಕರೆಂಟ್ ವರ್ಕ್ ಬುಕ್ and also holds some control buttons and also holds some control buttons. So ಇಷ್ಟೇ ಬರೀರಿ. ಏನಂತ ಬರೀತೀರಿ? ಸೊ this title bar, it displays the name of the program and the name of the current workbook and also holds some control buttons is called as what? Title bar. Okay na? ನೆಕ್ಸ್ಟು ಆರೋ ಮಾರ್ಕ್ ಇದೆ ನೋಡಿ, ಮೈಕ್ರೋಸಾಫ್ಟ್ ಆಫೀಸ್ ಬಟನ್. ಮೈಕ್ರೋಸಾಫ್ಟ್ ಆಫೀಸ್ ಬಟನ್ ಅಂತಂದ್ರೇನು? ಸೊ ಸೆಕೆಂಡ್ ಸಬ್ ಹೆಡ್ಡಿಂಗ್ ಈಸ್ ವಾಟ್? ಮೈಕ್ರೋಸಾಫ್ಟ್ ಆಫೀಸ್ ಬಟನ್. ಆಫೀಸ್ ಬಟನ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಬಟನ್ಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಕಮ್ಯಾಂಡ್ಸ್ ಫಾರ್ ವರ್ಕಿಂಗ್ ವಿತ್ ಅ ಡಾಕ್ಯುಮೆಂಟ್. ವಾಟ್ ಈಸ್ ದ್ಯಾಟ್? ಸಬ್ ಟೈಟಲಲ್ಲಿ ಆಫೀಸ್ ಬಟನ್ ಅಂತ ಹಾಕ್ರಿ ಅಥವಾ ಮೈಕ್ರೋಸಾಫ್ಟ್ ಆಫೀಸ್ ಬಟನ್ ಅಂತ ಹಾಕಿ ನಾನು ಹೇಳಿದ್ದನ್ನು ಬರೀರಿ. ಸೊ ದಿಸ್ button having lot of commands for working with the document. This buttons having lot of commands for working with your document or working with the document. This is called as what? Office button. Okay, now next to quick access toolbar. What is that? Quick access toolbar. So quick access toolbar ನಮಗೆ ಅದಕ್ಕೆ ಹೆಲ್ಪ್ ಆಗುತ್ತೆ. ನಾವಿವಾಗ ಮೈಕ್ರೋಸಾಫ್ಟ್ ಆಫೀಸ್ ಬಟನ್ ಬಗ್ಗೆ ತಿಳ್ಕೊಂಡು ಬಂದ್ವಿ. ಸೊ ಮೈಕ್ರೋಸಾಫ್ಟ್ ಆಫೀಸ್ ಬಟನ್ ಅಂದರೆ ಏನು ರೀ? ಸೊ ದಿಸ್ ಬಟನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಕಮ್ಯಾಂಡ್ಸ್ ಫಾರ್ ವರ್ಕಿಂಗ್ ವಿತ್ ಅ ಡಾಕ್ಯುಮೆಂಟ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಆಫೀಸ್ ಬಟನ್. ಸೊ ಇದಕ್ಕೆ ಯಾಕೆ ಹಿಂಗಂತ ಹೇಳ್ರಿ ನಾವು? ಸೊ ಈ ಒಂದು ಆಫೀಸ್ ಬಟನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಏನು ಬರುತ್ತೆ? ನ್ಯೂ ಬರುತ್ತೆ. ನ್ಯೂ ಬ್ಲ್ಯಾಂಕ್ ಪೇಜ್ ಓಪನ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅಂದರೆ ಕಮ್ಯಾಂಡ್ಸ್ ಇದೆ ತಾನೆ, ನ್ಯೂ ಕಮ್ಯಾಂಡ್ ಇದೆ ಮತ್ತು ಓಪನ್ ಕಮ್ಯಾಂಡ್ ಇದೆ, ಪಬ್ಲಿಷ್ ಕಮ್ಯಾಂಡ್ ಇದೆ, ಸೆಂಡ್ ಕಮ್ಯಾಂಡ್ ಇದೆ, ಪ್ರಿಂಟ್ ಕಮ್ಯಾಂಡ್ ಇದೆ. ಸೊ ಇವೆಲ್ಲ ಕಮ್ಯಾಂಡ್ಸ್ ಇದೆ ತಾನೆ, ಅದಕ್ಕೆ ಇದನ್ನು ಇಟ್ ಈಸ್ ಹ್ಯಾವಿಂಗ್ ಲಾಟ್ ಆಫ್ ಕಮ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಕ್ವಿಕ್ ಎಕ್ಸಸ್ ಟೂಲ್ ಬಾರ್. ಸೊ ಕ್ವಿಕ್ ಎಕ್ಸಸ್ ಟೂಲ್ ಬಾರ್ ಅಂತಂತಂದ್ರೆ ಏನ್ರಿ? ಇದನ್ನ ಸೈಡ್ ಹೆಡ್ಡಿಂಗ್ ಬರ್ಕೊಂಡು ಇದನ್ನ ಬರ್ಕೊಳ್ರಿ. ಸೊ ಕ್ವಿಕ್ ಎಕ್ಸಸ್ ಟೂಲ್ ಬಾರ್ ಅಂತಂದರೆ this toolbar holds commonly used commands. What is that? This toolbar
holds commonly used command is called as what? Quick access toolbar. Quick access toolbar ಅಂದ್ರೆ ಏನ್ರಿ? This toolbar holds commonly used commands is called as what? Quick access toolbar. Next one ಏನ್ರಿ? ನೇಮ್ ಬಾಕ್ಸ್. ನೇಮ್ ಬಾಕ್ಸ್ ಅಂತಂದ್ರೆ ಏನು? ಸೊ ನೇಮ್ ಬಾಕ್ಸ್ ಅಂತಂದರೆ ಇವಾಗ ನಾವೇನು ರೋ ಮತ್ತು ಕಾಲಮ್ಸ್ ಬಗ್ಗೆ ನಾನೇನು ಹೇಳಿದ್ನಲ್ಲ, ಸೊ ಆ ಒಂದು A1 ಅಂತ ಇದೆ ನೋಡ್ರಿ ಅಲ್ಲಿ ನೇಮ್ ಬಾಕ್ಸಲ್ಲಿ. ನೇಮ್ ಬಾಕ್ಸಲ್ಲಿ A1 ಅಂತ ಯಾಕಿದೆ? ಎ ಅಂತಂದರೆ ಕಾಲಮ್, 1 ಅಂದರೆ ರೋ. ಸೊ A1 ಅಂತಂದರೆ ನೇಮ್ ಬಾಕ್ಸ್, ಅಂದರೆ ಯಾವ ರೋ ಅಲ್ಲಿ ಸೆಲ್ ಆ್ಯಕ್ಟಿವ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಸೊ ಇದಕ್ಕೆ ನೇಮ್ ಬಾಕ್ಸ್ ಅಂತ ಹೇಳ್ತಾರೆ. ಸೊ ನೇಮ್ ಬಾಕ್ಸ್ ಅಂತ ಟೈಟಲ್ ಹೆಡ್ಡಿಂಗ್ ಹಾಕ್ರಿ, ನಾನು ಹೇಳೋದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ಇಟ್ ಡಿಸ್ಪ್ಲೇಸ್ ದಿ ಆ್ಯಕ್ಟಿವ್ ಸೆಲ್ ಅಡ್ರೆಸ್. ವಾಟ್ ಇಸ್ ದ್ಯಾಟ್? ನೇಮ್ ಬಾಕ್ಸ್ ಏನು ತೋರಿಸುತ್ತೆ? ಇಟ್ ಡಿಸ್ಪ್ಲೇಸ್ ದ ಆ್ಯಕ್ಟಿವ್ ಸೆಲ್ ಅಡ್ರೆಸ್ ಆಫ್ ದ ಸೆಲೆಕ್ಟೆಡ್ ಸೆಲ್ ಆರ್ ರೇಂಜ್ ಆರ್ ಆಬ್ಜೆಕ್ಟ್. ಇಷ್ಟು ಬರೀರಿ ಸಾಕು. ಏನಂತ ಬರೀತೀರಿ? ಇಟ್ ಡಿಸ್ಪ್ಲೇಸ್ ದ ಆ್ಯಕ್ಟಿವ್ ಸೆಲ್ ಅಡ್ರೆಸ್ ಆಫ್ ದ ಸೆಲೆಕ್ಟೆಡ್ ಸೆಲ್ ರೇಂಜ್ ಆರ್ ಆಬ್ಜೆಕ್ಟ್. ಈಗ ನಾವೇನು ಸೆಲೆಕ್ಟ್ ಮಾಡಿದ್ದೀವಿ? ಆ್ಯಕ್ಟಿವ್ ಸೆಲ್ ಇದೆ, ಎಲ್ಲಿದೆ? ರೋ 1ಅಲ್ಲಿದೆ, ಕಾಲಮ್ ಎ ಅಲ್ಲಿದೆ. ಸೊ A1 ಅನ್ನೋದೇನ್ರಿ? ನೇಮ್ ಬಾಕ್ಸ್. ಅದಕ್ಕೆ ಏನಂತ ಹೇಳ್ತಾರೆ? ಇದಕ್ಕೆ ನೇಮ್ ಬಾಕ್ಸ್ ಅಂದರೆ ಇಟ್ ಡಿಸ್ಪ್ಲೇಸ್ ಆ್ಯಕ್ಟಿವ್ ಸೆಲ್ ಅಡ್ರೆಸ್. ವಾಟ್ ಈಸ್ ದ್ಯಾಟ್? ವಾಟ್ ಇಟ್ ಡಿಸ್ಪ್ಲೇಸ್? ಇಟ್ ಡಿಸ್ಪ್ಲೇಸ್ ಆ್ಯಕ್ಟಿವ್ ಸೆಲ್ ಅಡ್ರೆಸ್. ನೆಕ್ಸ್ಟು ಆ್ಯಕ್ಟಿವ್ ಸೆಲ್. ಆ್ಯಕ್ಟಿವ್ ಸೆಲ್ ಅಂತಂದ್ರೆ ಏನು? ಆ್ಯಕ್ಟಿವ್ ಸೆಲ್ ಈಸ್ ನಥಿಂಗ್ ಬಟ್ ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಆ್ಯಕ್ಟಿವ್. ಸೊ ಇಟ್ ಇಂಡಿಕೇಟ್ಸ್ ವಿಚ್ ಬಾರ್ಡರ್? ಬ್ಲ್ಯಾಕ್ ಬಾರ್ಡರ್. ಸೊ ಬ್ಲ್ಯಾಕ್ ಬಾರ್ಡರಲ್ಲಿ ಇರ್ತಕ್ಕಂತಹ ಒಂದು ಆ್ಯಕ್ಟಿವ್ ಸೆಲ್ ಏನಂತಂತಂದರೆ, ಆ್ಯಕ್ಟಿವ್ ಅಂತಂದರೆ ನಾವು ಯಾವುದಾದ್ರೂ ಒಂದು ಡೇಟಾವನ್ನು ಎಂಟರ್ ಮಾಡಲಿಕ್ಕೆ, ಡಿಲೀಟ್ ಮಾಡಲಿಕ್ಕೆ, ಕಾಪಿ ಮಾಡಲಿಕ್ಕೆ, ಏನೋ ಒಂದು ಟಾಸ್ಕ್ ಮಾಡಲಿಕ್ಕೆ ಆ ಒಂದು ಸೆಲ್ಲಲ್ಲಿದ್ದೀವಿ ಅಂದರೆ ಸೆಲ್ ಅಂದರೆ ಏನು? ಸೊ ಇಂಟರ್ಸೆಕ್ಷನ್, ಕಾಲಮ್ ಮತ್ತು ರೋಸ್ ಇಂಟರ್ಸೆಕ್ಟ್ ಆಗೋದನ್ನು ನಾವು ಸೆಲ್ ಅಂತ ಹೇಳ್ತೀವಿ. ಸೊ ಸೆಲ್ ಅಂತಂದಾಗ ಈ ಸೆಲ್ಲಲ್ಲಿ ಏನು ಮಾಡ್ತೀವಿ ನಾವು? ಡೇಟಾವನ್ನು ಎಂಟರ್ ಮಾಡಬೇಕು. ಸೊ ಡೇಟಾವನ್ನು ಎಂಟರ್ ಮಾಡಿದಾಗ ಏನಾಗುತ್ತೆ? ಆ್ಯಕ್ಟಿವ್ ಸೆಲ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಆ್ಯಕ್ಟಿವ್ ಸೆಲ್ ಅಂತಂದ್ರೆ ಏನು? ಆ್ಯಕ್ಟಿವ್ ಸೆಲ್ ಅಂತ ಸಬ್ ಟೈಟಲ್ ಬರ್ಕೊಳ್ರಿ. ನಾನು ಇವಾಗ ಹೇಳೋದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ರಿ. ಆ್ಯಕ್ಟಿವ್ ಸೆಲ್ ಈಸ್ ನಥಿಂಗ್ ಬಟ್ ದ ಸೆಲ್ ಇನ್ ವಿಚ್ ವಿ ಕ್ಲಿಕ್ and enter data is called as an what? Active cell. What is that? The cell in which we click and enter data is called as an active cell. So another type ಹೇಗೆ ಹೇಳ್ತಾರೆ ಅಂತಂದರೆ, ಇದನ್ನು ನಾವು ದ ಸೆಲ್, ಇವಾಗ ಏನು ಸೆಲ್ ಇದೆಯಲ್ಲ ಆ ಸೆಲ್ಲಲ್ಲಿ ವೆನ್ ವಿ ಕ್ಲಿಕ್, ಸೊ ದ ಸೆಲ್ ಇನ್ ವಿಚ್ ವಿ ಕ್ಲಿಕ್ ಆ್ಯಂಡ್ ಎಂಟರ್ ಡೇಟಾ. ಸೊ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಏನು ಡೇಟಾ ಎಂಟರ್ ಮಾಡ್ತೀವೋ ಅದನ್ನು ನಾವೇನಂತ ಹೇಳ್ತೀವಿ? ಆ್ಯಕ್ಟಿವ್ ಸೆಲ್ ಅಂತ ಹೇಳ್ತೀವಿ. ಸೊ ಇದು ಯಾವ ಥರ ಇರುತ್ತೆ? ಹೈಲೈಟು, ಡಾರ್ಕ್ ಬಾರ್ಡರ್ ಹೈಲೈಟ್ಸ್. ಸೊ ಡಾರ್ಕ್ ಬಾರ್ಡರ್ ಹೈಲೈಟ್ಸ್ ಏನು ತೋರಿಸುತ್ತೆ? ಆ್ಯಕ್ಟಿವ್ ಸೆಲ್ ಅನ್ನೋದನ್ನು ತೋರಿಸುತ್ತೆ. ಸೊ ನಾವು ಇದನ್ನು ಇನ್ನೂ ಒಂಥರ ಹೇಳ್ಬೋದು. ದ ಡಾರ್ಕ್ ಔಟ್ಲೈನ್ ಆಫ್ ದಿಸ್ ಶೀಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಆ್ಯಕ್ಟಿವ್ ಸೆಲ್. ದ ಡಾರ್ಕ್ ಔಟ್ಲೈನ್ ಆಫ್ ದಿಸ್ ಶೀಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಆ್ಯಕ್ಟಿವ್ ಸೆಲ್. ಓಕೆನಾ? ಆ್ಯಕ್ಟಿವ್ ಸೆಲ್ ಅಂದರೆ ಇದಕ್ಕೆ ನಾವು ಆ್ಯಕ್ಟಿವ್ ಸೆಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ? ನೆಕ್ಸ್ಟು ಫಾರ್ಮುಲಾ ಬಾರ್. ಫಾರ್ಮುಲಾ ಬಾರ್ ಅಂತಂದ್ರೆ ಏನು? ಸೊ ಫಾರ್ಮುಲಾ ಬಾರ್ ಅಂತ ಸಬ್ ಟೈಟಲ್ ಹಾಕ್ಕೊಳ್ರಿ, ಅದ್ರ ಬಗ್ಗೆ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ಫಾರ್ಮುಲಾ ಬಾರ್ ಅಂತಂದರೆ ವೆನ್ ಯು ಎಂಟರ್ ಇನ್ಫಾರ್ಮೇಷನ್ ಇನ್ ಟು ಎಕ್ಸೆಲ್ ದಟ್ ಅಪಿಯರ್ಸ್ ಇನ್ ದಿಸ್ ಲೈನ್. ಸೊ ಯಾವಾಗ ನಾವು ಏನು ಮಾಡ್ತೀವಿ? ಒಂದು ಸೆಲ್ಲಲ್ಲಿ ಇರ್ತಕ್ಕಂತಹ ಒಂದು ಸೆಲ್ಲಲ್ಲಿ ನಾವು ಒಂದು ಇನ್ಫಾರ್ಮೇಷನನ್ನು ಒಂದು ಎಕ್ಸೆಲ್ ಶೀಟಲ್ಲಿ ಬರಿತೀವೋ, ಕೊಡ್ತೀವೋ, ಅದು ಆ ಲೈನಲ್ಲಿ ತೋರಿಸುತ್ತೆ ನಮಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾವು ಏನು ಒಂದು ಡೇಟಾವನ್ನು ಎಂಟರ್ ಮಾಡಿದ್ರು, ಈಗ ಫಾರ್ ಎಕ್ಸಾಂಪಲ್ SRJV ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಮಗೆ SRJV ಅಂತ ಬರುತ್ತೆ. ಸೊ ನಾವು ಏನು ಇನ್ಫಾರ್ಮೇಷನ್ ಟೈಪ್ ಮಾಡ್ತೀವೋ ಅಲ್ಲಿ ಅದು ಡಿಸ್ಪ್ಲೇ ಆಗೋದಕ್ಕೆ, ಈ ಲೈನಲ್ಲಿ ಡಿಸ್ಪ್ಲೇ ಆಗೋದಕ್ಕೆ ನಾವೇನಂತ ಹೇಳ್ತೀವಿ? ಫಾರ್ಮುಲಾ ಬಾರ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ, ಫಾರ್ಮುಲಾ ಬಾರ್ ಅನ್ನೋದನ್ನು ಆ್ಯರೋ ಮಾರ್ಕ್ ಹಾಕಿ ತೋರಿಸಿದ್ದಾರೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಫಾರ್ಮುಲಾ ಬಾರ್. ಫಾರ್ಮುಲಾ ಬಾರ್ ಅಂದ್ರೆ ಏನ್ರಿ? ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಳ್ರಿ. ವೆನ್ ಯು ಎಂಟರ್ ಇನ್ಫಾರ್ಮೇಷನ್ ಇನ್ ಟು ಎಕ್ಸೆಲ್ they appear in this line. This is called as what? Formula bar. Okay na? Next ribbons. Ribbons ಅಂದ್ರೆ ಏನು? ಸೊ ವಾಟ್ ಈಸ್ ಮೀನ್ ಬೈ ರಿಬ್ಬನ್? ರಿಬ್ಬನ್ ಅಂದರೆ ಏನಂತ ಅಂತಂದರೆ, ಸೊ ರಿಬ್ಬನ್ ಅನ್ನೋದನ್ನು ಟೈಟಲಲ್ಲಿ ಹಾಕ್ಕೊಳ್ರಿ, ಸಬ್ ಟೈಟಲಲ್ಲಿ ಅದ್ರ ಬಗ್ಗೆ ಬರ್ಕೊಳ್ರಿ. ರಿಬ್ಬನ್ ಈಸ್ ದ ಮೇನ್ ಲೊಕೇಶನ್ ಟು ಫೈಂಡ್ ಎಕ್ಸೆಲ್ ಕಮ್ಯಾಂಡ್ಸ್.
ಸೊ ಎಕ್ಸೆಲ್ ಕಮಾಂಡ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಒಂದು ರಿಬ್ಬನ್ ತುಂಬಾ ಹೆಲ್ಪ್ ಆಗುತ್ತೆ. ವಾಟ್ ಇಸ್ ದ್ಯಾಟ್? It is used to main location to find Excel commands. By clicking this tab, the appears on the taskbars. So what is that? ರಿಬ್ಬನ್ ಅಂತ ರಿಬ್ಬನ್ ಅಂತ ನೀವು ಅಥವಾ ರಿಬ್ಬನ್ ಅಂತ ಸಬ್ ಟೈಟಲ್ ಕೊಟ್ಟು ಇಟ್ ಈಸ್ ಮೇನ್ ಲೊಕೇಶನ್ ಟು ಫೈಂಡ್ ಎಕ್ಸೆಲ್ ಕಮ್ಯಾಂಡ್ಸ್. ಸೊ ಇದರ ಮೇನ್ ಲೊಕೇಶನ್ ಏನಪ್ಪ ಅಂತಂದರೆ ಎಕ್ಸೆಲ್ ಕಮ್ಯಾಂಡ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಒಂದು ರಿಬ್ಬನ್ ಟ್ಯಾಬ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬೈ ಕ್ಲಿಕ್ಕಿಂಗ್ ದಿಸ್ ಟ್ಯಾಬ್ ದಟ್ ಅಪಿಯರ್ಸ್ ಆನ್ ದ ಟಾಸ್ಕ್ ಬಾರ್. ಸೊ ನಾವು ಯಾವಾಗಲೂ ಈ ಒಂದು ಬಟನ್ನ ಕ್ಲಿಕ್ ಮಾಡಿದಾಗ ಅದು ಟಾಸ್ಕ್ ಬಾರ್ ಮೇಲೆ ಕಾಣಿಸುತ್ತೆ ನಮಗೆ. ಸೊ ಏನಂತ ಹೇಳ್ತೀವಿ ಇದನ್ನು? ಸೊ ರಿಬ್ಬನ್ ಈಸ್ ಯೂಸ್ಡ್ ಟು ಮೇನ್ ಲೊಕೇಶನ್ ಟು ಫೈಂಡ್ ಎಕ್ಸೆಲ್ ಕಮ್ಯಾಂಡ್ಸ್ ಬೈ ಕ್ಲಿಕ್ಕಿಂಗ್ ಟ್ಯಾಬ್ that appears on the taskbars is called as what? Ribbon. Next one is what? Next one is column. ಕಾಲಮ್ ಅಂದ್ರೇನು, ರೋ ಅಂದ್ರೇನು ಅಂತ ನಿಮಗೆ ನಾನು ಅವಾಗಲೇ ಹೇಳಿದ್ದೀನಿ. ಅದನ್ನೇ ಇಲ್ಲಿ ಬರೀರಿ. ರೋ ಅಂತ ಹಾಕಿ ಜಸ್ಟ್ ಏನಂತ ಹೇಳಿರಿ, ರೋ ಅಂತಂದರೆ ಹಾರಿಜೆಂಟಲ್ ಲೈನ್, ಸೊ ಕಾಲಮ್ ಅಂತಂದರೆ ವರ್ಟಿಕಲ್ ಲೈನ್. ಸೊ ಇದಕ್ಕೆ ನಾವು ಕಾಲಮ್ ಆ್ಯಂಡ್ ರೋ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ವರ್ಟಿಕಲ್ ಸ್ಕ್ರೋಲ್ ಬಾರ್. ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತಂದ್ರೆ ಏನ್ರಿ? ಅಲ್ಲಿ ಆ್ಯರೋ ಮಾರ್ಕ್ ತೋರಿಸ್ತಿದೆ ನೋಡ್ರಿ. ವರ್ಟಿಕಲ್ ಸ್ಕ್ರೋಲ್ ಬಾರ್ ಈಸ್ ನಥಿಂಗ್ ಬಟ್, ವರ್ಟಿಕಲ್ ಅಂದ್ರೆ ಏನ್ರಿ? ಕಾಲಮ್. ಕಾಲಮ್ ಅಂದರೆ ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲ್ಗಡೆ ಏನು ನಾವು ಸ್ಕ್ರೋಲ್ ಮಾಡ್ತಾ ಇರ್ತೀವೋ ಅದನ್ನು ನಾವು ವರ್ಟಿಕಲ್ ಅಂತ ಹೇಳ್ತೀವಿ. ಸೊ ನಾವು ಅದಕ್ಕೆ ಸ್ಟ್ಯಾಂಡಿಂಗ್ ಆಗಿ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ರೆ ಸ್ಕ್ರೋಲ್ನ ನಾವೇನಂತ ಹೇಳ್ತೀವಿ? ಅದನ್ನು ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಹೇಳ್ತೀವಿ. ಸೊ ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಸಬ್ ಟೈಟಲ್ ಹಾಕ್ಕೊಂಡು ಬರೀರಿ. This allows to you scroll the sheet vertically or column wise. This allows to you scroll the sheet vertically or column wise. This is called as what? Vertical scroll bar. Next one ಏನಪ್ಪ? Horizontal scroll bar. ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಅಂದ್ರೆ ಏನ್ರಿ? ಡೌನ್ ಆ್ಯರೋ ಮಾರ್ಕ್ ತೋರಿಸ್ತಾ ಇದೆ ನೋಡ್ರಿ, ಅದು ಹಾರಿಜೆಂಟಲ್ ಸ್ಕ್ರೋಲ್ ಬಾರ್. ವರ್ಟಿಕಲ್ ಸ್ಕ್ರೋಲ್ ಬಾರ್ ಏನಾಗುತ್ತೆ? ವರ್ಟಿಕಲ್ ಸ್ಕ್ರೋಲ್ ಬಾರ್ ನಮಗೆ ವೈ ಎಕ್ಸಸ್ ರೀತಿಯಲ್ಲಿ ತೋರಿಸುತ್ತೆ. ಎಕ್ಸಸ್ ವೈ ಎಕ್ಸಸ್ ಗ್ರಾಫ್ಸ್ ಗೊತ್ತು ತಾನೆ ನಿಮಗೆ. ಸೊ ವರ್ಟಿಕಲ್ ಅಂದರೆ ವೈ ಎಕ್ಸಸ್ ಬಾರಲ್ಲಿ ತೋರಿಸುತ್ತೆ. ಸೊ ಹಾರಿಜೆಂಟಲ್ ಅಂದರೆ ಎಕ್ಸಸ್ ಬಾರಲ್ಲಿ ತೋರಿಸುತ್ತೆ. ಹಾಗೆಯೇ ವರ್ಟಿಕಲಲ್ಲಿ ನಮಗೆ ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಕಾಲಮ್ ವೈಸ್ ತೋರಿಸುತ್ತೆ, ಅಂದರೆ ಅಪ್ ಆ್ಯಂಡ್ ಡೌನ್ ಸ್ಕ್ರೋಲ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ? ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಅಂತ ಹಾಕಿ ಬರೀರಿ. enables you to scroll the sheet horizontally or left and right scroll bar ಅಂದರೆ ಹಾರಿಜೆಂಟಲ್ ಅಂದರೆ ಏನ್ರಿ? ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಸ್ಕ್ರೋಲ್ನ ಮಾಡ್ತಾ ಇರೋದನ್ನು, ಅಂದರೆ ನಾವು ಸ್ಕ್ರೋಲ್ ಮಾಡ್ತಾ ಹೋದರೆ ಅದನ್ನು ಏನಂತ ಹೇಳ್ತೀವಿ? ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹಾರಿಜೆಂಟಲ್ ಸ್ಕ್ರೋಲ್ ಬಾರ್. ನೆಕ್ಸ್ಟ್ ಏನ್ರಿ? ಝೂಮ್ ಕಂಟ್ರೋಲ್ ಇದೆ ನೋಡ್ರಿ ಇಲ್ಲಿ. ಸೊ ಝೂಮ್ ಎದಕ್ಕೆ ಯೂಸ್ ಆಗುತ್ತೆ? ಸೊ ಝೂಮ್ ಕಂಟ್ರೋಲ್ ಅಂತ ನಮಗೆ ಸೈಡ್ ಸಬ್ ಹೆಡ್ಡಿಂಗ್ ಕೊಟ್ಟು, ಇಟ್ ಈಸ್ ಅ ಸ್ಲೈಡರ್ ಕಂಟ್ರೋಲ್ ದಟ್ ಅಲೌಸ್ ಟು ಝೂಮ್ ವರ್ಕ್ಶೀಟ್ ಇನ್ ಆ್ಯಂಡ್ ಔಟ್ ಅಂತ ಹಾಕ್ರಿ. ಏನಂತ ಹಾಕ್ತೀರಿ? ಇಟ್ ಈಸ್ ಸ್ಲೈಡರ್ ಕಂಟ್ರೋಲ್ ದ್ಯಾಟ್ ಅಲೌಸ್ ಟು ಝೂಮ್ ವರ್ಕ್ಶೀಟ್ ಇನ್ ಆ್ಯಂಡ್ ಔಟ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಝೂಮ್ ಕಂಟ್ರೋಲ್. ಓಕೆನಾ? ನೆಕ್ಸ್ಟು ಪೇಜ್ ಬ್ರೇಕ್ ಪ್ರಿವ್ಯೂ ಅಂತಂದರೆ ಏನು ಗೊತ್ತಾ? ಸೊ ಪೇಜ್ ಬ್ರೇಕ್ ಪ್ರಿವ್ಯೂ ಈಸ್ ನಥಿಂಗ್ ಬಟ್, ನಾವೇನಾದರೂ ಈಗ ಪೇಜ್ ಬ್ರೇಕ್ ಮಾಡಿದ್ವಿ ಅಂತಂದರೆ ಅದು ಹೇಗೆ ಕಾಣಿಸುತ್ತೆ ಪ್ರಿಂಟ್ ಬಂದಾಗ ಅನ್ನೋದನ್ನು ಪ್ರಿವ್ಯೂ ತೋರಿಸುತ್ತೆ. ಅಂದರೆ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ವ್ಯೂ ಮಾಡುತ್ತೆ ಅಂತ ಅರ್ಥ. ಪ್ರಿವ್ಯೂ ಅಂದರೆ ಏನ್ರಿ? ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ವ್ಯೂ ಆಗುತ್ತೆ ಅಂತ ಅರ್ಥ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಪ್ರಿವ್ಯೂ. ಓಕೆನಾ? ದಿಸ್ ಇಸ್ ನೆಕ್ಸ್ಟ್ ಒನ್ನು ಪೇಜ್ ಲೇಔಟ್ ವ್ಯೂ ಅಂತಂದರೆ, ಲೇಔಟ್ಸ್ ಅಂತಂದರೆ ನಮಗೆ ಟೋಟಲ್ ಸ್ಕ್ರೀನ್. ಸೊ ಸುತ್ತಳತೆ, ಮೊಬೈಲ್ನ ಸುತ್ತಳತೆ ಅಥವಾ ಒಂದು ಈ ಸ್ಕ್ರೀನಿನ ಸುತ್ತಳತೆ. ಸೊ ಪೇಜ್ ಲೇಔಟ್ಗಳನ್ನು ನಾವು ಈ ಒಂದು ಪೇಜ್ ಲೇಔಟ್ ವ್ಯೂವಲ್ಲಿ ನಾವು ನೋಡ್ಕೊಳ್ಬೋದು. ಸೊ ನೆಕ್ಸ್ಟು ಶೀಟ್ಸ್ ಅಂತಂದರೆ ಶೀಟ್ ಟ್ಯಾಬ್ಸ್ ಅಂತ ಹೇಳ್ತಾರೆ. ಸೊ ಶೀಟ್ 1, ಶೀಟ್ 2, ಶೀಟ್ 3. ಸೊ ಶೀಟ್ ಟ್ಯಾಬ್ಸ್ ಎದಕ್ಕೆ ಯೂಸ್ ಆಗುತ್ತೆ? ಸೊ ಕೆಳಗಡೆ ಆ ಕಡೆ ಸೈಡಿಗೆ ನೀವು ಶೀಟ್ ಟ್ಯಾಬ್ಸ್ ಅಂತ ಸಬ್ ಹೆಡ್ಡಿಂಗ್ ತೊಗೊಂಡು ಏನಂತ ಬರೀರಿ? ದ ಶೀಟ್ ಟ್ಯಾಬ್ಸ್ ಅಲೌಸ್ ಅಸ್ ಟು ಸ್ವಿಚ್ ಬಿಟ್ವೀನ್ ಡಿಫ್ರೆಂಟ್ ಶೀಟ್ಸ್ ಇನ್ ಆಕ್ಟಿವ್ Excel workbook file. We can insert a new sheet, delete, rename, move or copy a sheet, select all sheets and view Visual Basic Code
code of the sheet. Tab color option has been newly added in a Office XP. Means what? Sheet tabs is nothing but the sheet tabs allows us to switch between different sheets. Sheet tabs ಅಂತ ನೀವು ಸಬ್ ಹೆಡ್ಡಿಂಗ್ ಹಾಕಿ ಏನಂತ ಬರೀರಿ, ದ ಶೀಟ್ ಟ್ಯಾಬ್ಸ್ ಅಲೌಸ್ ಅಸ್ ಟು ಸ್ವಿಚ್ ಬಿಟ್ವೀನ್ ಡಿಫರೆಂಟ್ ಶೀಟ್ಸ್ ಇನ್ active Excel workbook file. So we can insert new sheet, delete, rename, move or copy a sheet, and all the sheets will view at a time. So this is called as what? Sheet tab. ಸೊ ಈ ಶೀಟ್ ಟ್ಯಾಬ್ ಬಗ್ಗೆ ನೀವು ಇಷ್ಟೇ ಬರೀರಿ ಸಾಕು. ಸೊ ಈ ಶೀಟ್ ಟ್ಯಾಬ್ ಅಂತಂದರೆ ಒಂದು ಅಥವಾ ಹೆಚ್ಚಿಗೆ ನಾವು ಶೀಟ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ದ ಶೀಟ್ ಟ್ಯಾಬ್ಸ್ ಅಲೌಸ್ ಅಸ್ ಟು ಸ್ವಿಚ್ ಬಿಟ್ವೀನ್ ಡಿಫ್ರೆಂಟ್ ಶೀಟ್ಸ್ ಇನ್ ಆ್ಯಕ್ಟಿವ್ ಎಕ್ಸೆಲ್ ವರ್ಕ್ಬುಕ್ ಫೈಲ್. ವಿ ಕ್ಯಾನ್ ಇನ್ಸರ್ಟ್ ಅ ನ್ಯೂ ಶೀಟ್, ಡಿಲೀಟ್, ರೀನೇಮ್, ಮೂವ್, ಕಾಪಿ ಇವೆಲ್ಲ ನಾವು ಶೀಟ್ಗಳನ್ನು ನಾವು ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನ್ರಿ, ಸೊ ನೀವು ಎಕ್ಸಾಮ್ಸಲ್ಲಿ ಕೇಳಿದಾಗ ನೀವು ಇದಿಷ್ಟ್ರ ಬಗ್ಗೆ ಬರೆದ್ರೆ ಸಾಕು. ಸೊ ಆ್ಯಕ್ಟಿವ್ ಶೀಟ್ ಅಂತಂದ್ರೇನು, ಸೊ ಆ್ಯಕ್ಟಿವ್ ಸೆಲ್ ಅಂತಂದ್ರೇನು, ನೇಮ್ ಬಾಕ್ಸ್ ಅಂದ್ರೇನು, ಕ್ವಿಕ್ ಎಕ್ಸಸ್ ಟೂಲ್ ಬಾರ್ ಅಂತಂದ್ರೇನು, ದ ರಿಬ್ಬನ್ ಅಂದ್ರೇನು, ಸೊ ಫಾರ್ಮುಲಾ ಬಾರ್ ಅಂದ್ರೇನು, ಕಾಲಮ್ ಅಂದ್ರೇನು, ಸೊ ಇದ್ರ ಬಗ್ಗೆ ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂದ್ರೇನು. ಸೊ ಒಂದು 10ರಿಂದ 12 ಒಂದು ಪಾರ್ಟ್ಸ್ ಬಗ್ಗೆ ಅಥವಾ ಒಂದು 10 ಬರೆದ್ರೆ ಸಾಕು. ಸೊ ಇಷ್ಟು ಪಾರ್ಟ್ಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಬಟ್ ಈ ಒಂದು ಡೈಗ್ರಾಮ್ನ ನೀಟಾಗಿ ನೀವು ಡ್ರಾ ಮಾಡಿ 15 ಮಾರ್ಕ್ಸ್ ಇದ್ದಾಗನ ಆಯಿತು, 5 ಮಾರ್ಕ್ಸ್ ಇದ್ದಾಗ ಆಯಿತು. ಈ ಒಂದು ಡೈಗ್ರಾಮ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ಒಂದು ಡೈಗ್ರಾಮ್ನ ನೀವು ಕಂಪಲ್ಸರಿಯಾಗಿ ಬಿಡಿಸ್ಬೇಕು. ಅರ್ಥ ಆಯ್ತಾ? ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫೀಚರ್ಸ್ ಬಗ್ಗೆ ಅಥವಾ ನೆಕ್ಸ್ಟ್ ಅಡ್ವಾಂಟೇಜಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಂಡ್ವಿ? ಕಂಪೋನೆಂಟ್ಸ್ ಆಫ್ MS Excel 2007 ಆ್ಯಂಡ್ what is mean by spreadsheet, what is mean by MS Excel 2007, so what is row, what is column ಇವೆಲ್ಲ ತಿಳ್ಕೊಂಡ್ವಿ ತಾನೆ. ಸೊ ನೀಟಾಗಿ ಸ್ಟಡಿ ಮಾಡಿಕೊಂಡು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.